ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಟೈಮ್ ಬಂದ್ಬಿಟ್ಟು ಅಲ್ಲಿಗೆ 5 ಗಂಟೆ ಆಗೈತೆ ಫ್ರೆಂಡ್ಸ್. ಇವಾಗ ಬಂದಿದ್ದೀವಿ ಜೋಳ ಕುಯ್ಯೋಕ್ಕೆ. ಬೆಳಗ್ಗೆ ಬರೋಣ ಅಂದರೂ ನನಗೆ ಮನೆ ಹತ್ರ ಕೆಲಸಗಳು ಇರ್ತವೆ, ಬೆಳಗ್ಗೆ ಹೊತ್ತು ಬರೋಕ್ಕಾಗಲ್ಲ. ಈಗ ಸಂಜೆ ಹೊತ್ತು ಬಂದರೆ ಒಂದು ಸ್ವಲ್ಪ ತಂಪಾಗಿರುತ್ತೆ ಅಂದ್ಬಿಟ್ಟು ಬರ್ತೀವಿ. ಈಗ ಸಿಟಿಲಿರೋರು ಬಿಸಿಲಿಗೆ ಹೋದ್ರೆ ಕರ್ಗಾಕ್ತಾರೆ ಅಂತಾರೆ. ಈಗ ನಾವು ಬಿಸಿಲಿಗೆ ಬಂದರೆ ನಮ್ಮ ಜೀವನ ನಡೆಯೋದು. ಹಂಗಾಗಿ ಬಿಸಿಲು ಇರಬೇಕು, ನಮಗೊಂದು ಸ್ವಲ್ಪ ತಣ್ಣಗೂ ಇರಬೇಕು. ಅದಕ್ಕೋಸ್ಕರ 5 ಗಂಟೆಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನಾವು 5 ಗಂಟೆಗಳು ನೋಡಿ ಎಷ್ಟು ಬಿಸಿಲೈತೆ ಅಂತ. ಈ ಬಿಸಿಲಲ್ಲೂ ನಾವು ಜೋಳ ಕುಯ್ಬೇಕು. 6 ಗಂಟೆವರೆಗೂ ಬಿಸಿಲಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಮ್ಮೂರಲ್ಲಿ ಅದೇನಕ್ಕೆ ಅಂತ ಗೊತ್ತಿಲ್ಲ, ಒಂದು 5 ಗಂಟೆವರೆಗೂ ಇದ್ಬಿಟ್ಟು ಹೋಗೋಕ್ಕಾಗ್ತಾಯಿರಲ್ವ. ಮಾವಿನ ಮರದ ನೆರಳು ಬಂತು ಫ್ರೆಂಡ್ಸ್. ನೋಡಿ ತಣ್ಣಗಾಗ್ತೈತೆ. ಮಾವನ ಅವಂಗ ನೋಡ್ಬೇಕಾಯ್ತು ಫ್ರೆಂಡ್ಸ್. ಒಂದು ಇಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ್ರಿ. ಇಲ್ಲ ಇದ್ದಾವೆ, ಆಮೇಲಿಂದ ಬಂದು ಕಿತ್ಕೊಂಡು ಹೋಗೋಣ. ಜೋಳ ಎಲ್ಲ ಕುಯ್ದಾದ್ಮೇಲೆ ತಿಂದು ಬೇಜಾರಾಗ್ಬಿಟ್ಟದೆ ಫ್ರೆಂಡ್ಸ್. ನಿಜವಾಗೂ ಮಾನಣ್ಣ ಬೇಡ ಇವು ಇನ್ನೊಂದು ವರ್ಷ ತಕ್ಕ ಅನಿಸ್ತದೆ. ಜಾಸ್ತಿ ತಿಂದರೆ ಹೊಟ್ಟೆ ನೋವು. ಹಣ್ಣು ನೋಡಿದ್ರೆ ಗಿಡದಲ್ಲಿ ತಿನ್ನೋಣ ಅನಿಸುತ್ತೆ, ತಿಂದರೆ ಹೊಟ್ಟೆ. ಹಿಂಗೆ ನಮ್ಮ ಪರಿಸ್ಥಿತಿ. ನಾನಿಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಮನೆಯವ್ರು ಒಬ್ಬರೇ ಕುಯ್ತಾವ್ರೆ. ಇವತ್ತು ಏನದು ಬಾಡಿಗೆ ಇಲ್ಲ ಅಂದ್ಬಿಟ್ಟು ಬೇಗ ಬಂದವ್ರೆ. ಇಲ್ಲೇ ಒಂದು ಹತ್ರ ಬಾಡಿಗೆ ಇತ್ತಂತೆ, ಅದನ್ನ ಹೊಡೆದ್ಬಿಟ್ಟು ಇವಾಗ ಬಂದವ್ರು ಬೇಗ. ಬಾರಪ್ಪ ಜೋಳನಾರ ಕುಯ್ಯೋಣ ಅಂತ ಅಂದೆ. ಯಾಕಂದರೆ ಒಂದು ವಾರ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಶಾಲೆ ಜೋಳ ಕುಯ್ದು ನಾವು. ಅದಕ್ಕೋಸ್ಕರ ಒಣಲ್ ಹಾಕಿ ಅಲ್ಲೇ ನೇಪೇರು ಕುಯ್ದಾಕೊಂಡು ಹೆಂಗೆ ಮೇಂಟೈನ್ ಮಾಡ್ಕೊತ ಇದ್ದೆ. ಇವಾಗ ನಮ್ಮ ಮನೆಯವ್ರು ಬಂದವರಲ್ಲ, ಈಗ ಒಂದು 2 ಜಾಸ್ತಿ ದಿವಸಕ್ಕೆ ಕುಯ್ಕೊಂಡ್ರು ಒಂಥರ ಗಬೆ ಬಂದ್ಬಿಟ್ಟು ಇದಾಗ್ಬಿಡ್ತವೆ. ಒಂದು ಸ್ವಲ್ಪ ನಿಲ್ಲಾಕ್ಬಿಟ್ಟು ಗಾಳಿ ಆಡೋ ಥರ ನಿಲ್ಲಾಕಿದ್ರೆ ಒಂದು 3 ದಿವಸ 4 ದಿವಸ ಬರ್ತವೆ. ಆದರೆ ಅಷ್ಟು ದಿವಸ ಬರೋಂಗೆ ಕುಯ್ಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ 2 ದಿವಸಕ್ಕೆ ಆಗಂಗೆ ಕುಯ್ದು ಬಿಡೋಣ ಬಾರಪ್ಪ ಅಂತ ಅಂದೆ. ಸರಿ ನಡಿ ಅಂತ ಅಂದರು. ಈಗ ನಾನು ನೋಡಿದ್ರೆ ಇಲ್ಲಿ ವಿಡಿಯೋ ಮಾಡ್ಕೊಂಡು ನೋಡಿ ಅಲ್ಲಿಗೆ ಹೋಗಿದ್ದೆ, ಈಗ ಇಲ್ಲಿ ಗಂಟೆ ಬಂದಿದ್ದೀನಿ. ಆಟೋ ನೋಡ್ರಿ ಎಲ್ಲ ಐತೆ. ಈಗ ಹೋಗ್ತೀನಿ ಆಟ ಹತ್ರ. ನಮ್ಮ ಮನೆಯವ್ರು ಒಬ್ಬರೇ ಕುಯ್ತಾ ಇರ್ತಾರೆ. ಆಮೇಲೆ ಮೊದಲು ನಮ್ಮ ಆಟ ಹೆಂಗಿತ್ತು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವ್ರು ಹೆಂಗೆ ಮಾಡಿಸಿದ್ದಾರೆ ತೋರಿಸ್ತೀನಿ ಬನ್ನಿ. ಏನು ನೇಮ್ ಇಟ್ಟವ್ರೆ, ಯಾವ ಥರ ರೆಡಿ ಮಾಡವ್ರೆ, ಯಾವ ಥರ ಗಾಡಿ ಹುಚ್ಚು ನಮ್ಮ ಮನೆಯವ್ರಿಗೆ ಅಂತ ತೋರಿಸ್ತೀನಿ ಬರ್ರಿ. ಹೆಂಗೆ ಅಂತಂದರೆ ಇಷ್ಟು ದಿನ ಗಾಡಿ ಹುಚ್ಚಿಡ್ಸ್ಕೊಂಡಿದ್ರು ಫ್ರೆಂಡ್ಸ್. ಗಾಡಿ ಏನಾದರೂ ಆಗ್ಬಿಟ್ರೆ ಅದಕ್ಕೆ ಹೊಸ ಸೀಟು ಹಾಕ್ಸೋದು, ಸರ್ವಿಸ್ ಮಾಡಿಸ್ಕೊಬರೋದು ಅದೆಲ್ಲ ಮಾಡೋರು. ಇವಾಗ ಗಾಡಿನ ಕ್ಯಾರೇನೆಲ್ಲ ನನ್ನ ಮಗ ತಗೊಂಡು ಹೋಗ್ತಾನೆ ಸ್ಕೂಲ್ಗೆ. ಇವಾಗ ಏನಂದ್ರೆ ಆಟೋ. ಈಗ ಆಟೋ ಮೇಲೆ ಪ್ರೀತಿ ಬಂದ್ಬಿಟ್ಟೈತೆ ನಮ್ಮ ಮನೆಯವ್ರಿಗೆ. ಯಾವ ರೀತಿ ರೆಡಿ ಮಾಡಿಸ್ಕೊಂಡು ಬಂದವ್ರೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಜೋಳ ಈ ಥರ ಇದ್ದಿದ್ರೆ ಇವೆಲ್ಲ ಒಂದು 2 ಬಿಟ್ಟವು ಅಷ್ಟೇ. ಹಿಂಗೆ 2 ಜೋಳ ಬಿಟ್ಟೈತೆ ನೋಡಿ, ಒಂದೇ ಒಂದಿದೆ. ಹಲೋ ರೀ, ಆಟೋಗೆ ಎಷ್ಟು ಖರ್ಚು ಮಾಡ್ದಪ್ಪ? 30. ಏನು ಮಾಡ್ಕೊಂಬಂದವ್ರೆ ಅಂತ ತೋರಿಸಿಲ್ಲ ಅನ್ಕೊಂಡ್ರೆ ಫ್ರೆಂಡ್ಸ್. ತೋರಿಸಿ ನೋಡಿ ಆಮೇಲೆ ಎಷ್ಟು ಖರ್ಚು ಮಾಡ್ತಾರೆ ಅಂತ. ಅದೇ 30,000 ಇದ್ದರೆ ಒಂದು ತಿಂಗಳು EMI ಕಟ್ಟಕ್ಕೆ ಆಗ್ತಿರ್ಲಿಲ್ವೇನಪ್ಪ? ಈಗ ಗಾಡಿ ಅಲ್ಲ ಕಣಪ್ಪ, ನಿನ್ನ ಮೋಸ ತಾನೇ. ಆಟೋ ಬಂತು ಅಂದ್ಬಿಟ್ಟು ಗಾಡಿ ಬಿಟ್ಬಿಟ್ಟೆ. ಗಾಡಿನ ಸರ್ವಿಸ್ ಮಾಡಿಸಿಲ್ವಾ? ಆದ್ರೂ ಈಗ ಆಟೋಕ್ಕೆ ತೋರಿಸೋ ಪ್ರೀತಿ ಗಾಡಿಗೆ ತೋರಿಸ್ತಾ ಇದೆಯಾ? ಈಗ ಟಾಮುಗೆ ತೋರಿಸೋ ಪ್ರೀತಿ ನೀನು ನನ್ನ ಮೇಲೆ ತೋರಿಸ್ತಾ ಇಲ್ಲ, ನಿಜ ತಾನೇ? ಆಟೋ ಏನು ಮಾಡ್ಕೊಂಬಂದವ್ರೆ ಅಂತ ತೋರಿಸಿ ನೋಡಿ ಫ್ರೆಂಡ್ಸ್. ಇವಾಗ ಜೋಳ ಕುಯ್ಯಕ್ಕೆ ಬಂದಿದ್ದೀವಿ. ನಮ್ಮ ಮನೆಯವ್ರು ಬೇಗ ಬಂದರು ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಜೋಳ ಕುಯ್ಬೇಕು. ಇವು ಎಂಥವ ಇವು? ಎಂಥ ಗಿಡನೇ ಇವು? ಇಲ್ಲಿ ನೋಡಿ ಫ್ರೆಂಡ್ಸ್, ಇವೇಂದ್ರೆ ತಲೆಗೆ ಸಿಗಾಕೊಂಡು ಅಂದರೆ ಬಿಡ್ಸೋಕೆ ಒಂದು ಎಷ್ಟು ಕೂದಲಿಗೆ ತಗ್ಲಾಕೊಂಡಿರ್ತದೆ ಅಷ್ಟು ಕೂದಲಿಗೆ ಕಿತ್ತಾಕ್ಬಿಡ್ತದೆ. ಇದರಿಂದ ಸಣ್ಣ ಒಂಚೂರು ದಪ್ಪ ಆಗ್ಬೇಕು. ಕುಯ್ಯಪ್ಪ, ದಿನ ನಾನು ಕುಯ್ತೀನಿ. ಇಲ್ಲ ಬರ ಆಟೋ ಯಾರು ಓಡಿಸ್ತಾರೆ? ನಾನು ಓಡಿಸ್ಲಾ? ಬೇಗ ಕುಯ್ದು ಬಿಡೋಣ ಆಯಿತಾ? ಓಕೆ ಫ್ರೆಂಡ್ಸ್, ಆಟೋ ತೋರಿಸ್ತೀನಿ, ಆಮೇಲಿಂದ ತೋರಿಸ್ತೀನಿ ಫ್ರೆಂಡ್ಸ್. ಹೋಗೋವಾಗ ಅದೇ ಜೋಳ ಎಲ್ಲ ಲೋಡ್ ಮಾಡಾದಮೇಲೆ ಆಟೋನ ಏನೇನು ಮಾಡ್ಕೊಂಬಂದವ್ರೆ ಅಂತ ತೋರಿಸ್ತೀನಿ. ಇವಾಗ ಜೋಳ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ಕುಯ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಸಾಯಿ ರಂಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಅಂತ ಹಾಕ್ಸೋರೆ. ಚೆನ್ನಾಗಿದೆಯಾ ನೀವೇ ಹೇಳಿ. ರಂಗನಾಥ ಸ್ವಾಮಿ ಪ್ರಸನ್ನ ಆದಿಶಕ್ತಿ
ಶ್ರೀ ವಿನಾಯಕ ಎಲ್ಲ ಚೇಂಜ್ ಮಾಡಿಸಿರೋದೆ ಫ್ರೆಂಡ್ಸ್ ನೋಡಿ. ನಾನು ಮೀಸೆ ನೋಡಿ ಮೀಸೆ ಅಂತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗ ಮೀಸೆ. ನೋಡಿ ಫ್ರೆಂಡ್ಸ್, ಆವಾಗ ಹೆಂಗಿತ್ತು ಹಳೆ ಲಾಗಲ್ಲೆಲ್ಲ ನೋಡಿರ್ತೀರ, ಈ ಲಾಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಬಂದಾರೆ ಅಂತ. ನಾವು ಕುಯ್ಯೋ ವರ್ಷದಕ್ಕೆ ಕತ್ಲೇನೆ ಆಗೋಗೈತೆ, ಹುಲ್ಲೆ ತಗೋಕೆ ಹೋಗ್ತೈತೆ ನೋಡಿ ಫ್ರೆಂಡ್ಸ್. ಆಮೇಲೆ ಟೈರೂ ಹೊಸದು ಹಾಕ್ಸೋರು, ಇದು 2800 ರೂಪಾಯಿ ಅಂತೆ ನೋಡಿ. ಬಿದ್ದೋಯ್ತು ಹುಲ್ಲು. ಗಾಡಿಗೂ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಮ್ಮದೊಂದು ಕರೇನ ಇತ್ತು, ಅದೇನು ಮಾಡಿತ್ತು ಅಂದರೆ ಈ ಸೀಟ್ನ ಫುಲ್ಲು ಕವರ್ ಹಾಕ್ಬಿಟ್ಟಿತ್ತು ಇಲ್ಲಿ ಈ ಭಾಗದಲ್ಲಿ, ಅದನ್ನು ಚೇಂಜ್ ಮಾಡ್ಸೋರಿ. ಕತ್ಲಾಗೇ ಹೋಗುತ್ತೆ ಫ್ರೆಂಡ್ಸ್. ಬೇಗ ಬರೋಣ ಅಂದರೆ ಬಿಸಿಲು ನೋಡಿ. ಅಷ್ಟು ಜೋಳ ಕುಯ್ದಿದ್ದೀವಿ, ಈ ತೊಟ್ಲು ಲೆವೆಲಿಗೆ ಮಾತ್ರ ಬಂದೈತೆ. ಹುಲ್ಲು ಒಂದು ಸ್ವಲ್ಪ ಜಾಸ್ತಿ ಸಿಕ್ಕೈತೆ. ಹುಲ್ಲು ಇದೊಂದು ಟೈಮ್ಗೆ ಆಗುತ್ತೆ. ಇನ್ನು ಜೋಳನ ಬೆಳಗ್ಗೆ ಚಾಪ್ ಕಟ್ರ್ ಮಾಡಿ ಹಾಕಬೇಕು. ಸಮಾಚಾರ ಎಲ್ಲೋತಿದ್ದೀರಾ? ಹಾಲು ಹಾಕಕ್ಕೆ. ಹಾಲು ತಂದಿದ್ದೀರಾ? ಹ್ಞೂ ಸರಿ, ಹಾಕಿ ಬನ್ನಿ. ನಮ್ಮದು ಜೋಳ ಕುಯ್ದಿದ್ದಾಯ್ತು. ಆಯ್ತು, ಕುಯ್ರಿ ಕುಯ್ದಿದ್ದಾಯ್ತು. ಚೆನ್ನಾಗಿ ಬೆಳೀರಿ. ಬೆಳೆದಿದ್ದಾರೆ ಚೆನ್ನಾಗಿ ಜೋಳದ. ಸೂಪರಾಗಿ ಬೆಳೆದಿದ್ದೀವಿ, ನೋಡಲ್ಲಿ ಕಾಣ್ತಾವಲ್ಲ. ಬೆಳೀರಿ. ಹಸುಗಳು ಎಷ್ಟವೆ? ನಿಮ್ಮ ಎಷ್ಟಪ್ಪ ಅಷ್ಟು ಹೇಳ್ರಿ. ನಮ್ಮವೆ 2 ಹಸುಗಳವೆ. 2 ಕರಗಳು? ಕರೆಗಳು 3 ಹ್ಞೂ 5 ಆಯ್ತು. ನಮ್ಮ ಕರನು ಸೇರಿ 7. ಇನ್ನೊಂದು 7 ಮಾಡ್ಕೊಳ್ಳಿ. ಬೇಡ ಆಗಲ್ಲ, ಜೋಳ ಬೆಳಕ್ ನಿನ್ನ ಇನ್ನೊಂದು 7 ಮಾಡ್ಕೊಂಡು ಜೋಳ ಬೆಳೀರಿ ಅಪ್ಪಾರ. ಜೋಳ ಹಾಕಿ ಒಳ್ಳೆ ಹಾಲು ಕರೀರಿ. ನೀನು ಹಾಕೊಡ್ತಾ ಇರೋ, ನಾವು ಬೆಳಿತಾ ಹಾಕಂತ ಕುಯ್ಕೊಂಡು ಹಾಕ್ತಾ ಇರ್ತೀವಿ. ನೋಡು ಹುಲ್ಲು ಎಷ್ಟು ಚೆನ್ನಾಗಿ ಬಂದೈತೆ. ಹುಲ್ಲು ಬಂದಿರೋದೆ ಜೋಳ ನೋಡಪ್ಪ ಇದ್ರ ಮಟ್ಟಕ್ಕೆ ಬಂದೈತೆ. ಜೋಳ ತೊಟ್ಲ ಲೆವೆಲಿಗೆ ಬಂದದೆ, ಹುಲ್ಲೇ ಜಾಸ್ತಿ. ಚೆನ್ನಾಗೈತಲ್ಲ. ಅದೇ ಅಂತ ಗಿಡಗಳು ಬೇರೆ. ಗಿಡ ಕಿತ್ತಾಕ್ಬೇಕಾಯ್ತು ಅವಾಗ. ಹೇಳಿದ್ನಲ್ಲ ಬಂದು ಕಿತ್ತಾಕಿ ಅಂತ. ಕಿತ್ತರೆ ಮತ್ತೆ ಚೆನ್ನಾಗಿ ಬರ್ತಿದ್ದು. ಸರಿ, ಹಾಳಕ್ಕೆ ಹೋಗಪ್ಪ. ಅವಾಗ ಒಂಚೂರು ಗಿಡ ಕೈ ಆಡಿದ್ರೆ ಸಣ್ಣದ್ರೆ ಹೆಂಗಿರೋದು. ಗೊಬ್ಬರ ಹಂಗೆ ಹಿಡ್ಕೊಂಡು ಆಗ್ತದೆ. ಬಾಯ್. ಇನ್ನೇನಪ್ಪ ಸಮಾಚಾರ? ಏನಾರ ಹೇಳು. ಅಪರೂಪಕ್ಕೆ ಸಿಕ್ಕಿದ್ಯಾ? ಬರಲ್ವ ರಾತ್ರಿ? ರಾತ್ರಿ ಹೊತ್ತು ಅಲ್ಲ ಕಣಪ್ಪ, ಬೆಳಗ್ಗೆ ಹೊತ್ತು ಹೇಳಿದ್ವು. ರಾತ್ರಿ ಹೊತ್ತು ಮನೆಗೆ ಬರಲೇಬೇಕು. ಎಷ್ಟು ತಣ್ಣಗೈತೆ ಗೊತ್ತಂದ್ರೆ ಗಾಳಿ. ನಮ್ಮ ಮನೆಗಿನಂತ ವರ್ಷ ಹೋದ್ರೆ ಓಡ ಆಗೋದ್ಯಾ. ಇದ್ದಿದ್ರಲ್ಲೂ ನಾನೇ ಗ್ರೇಟ್. ನಮ್ಮ ಫ್ರೆಂಡ್ಗಳೆಲ್ಲ ತಾತಾದ ನಿಜ. ಫುಲ್ಲು ಎಲ್ಲ ಇಳೆ ಕೂದಲು ಬಂದು ದಪ್ಪು ಒಳ್ಳೆ ತಾಪ್ತಿರಾಗ್ಬಿಟ್ಟಾರೆ ಫ್ರೆಂಡ್ಸ್. ಇವರು ಫ್ರೆಂಡ್ಸ್ಗಳೆಲ್ಲ ಇವ್ರ ಜೊತೆ ಓದಿರೋರು ನಮ್ಮ ಮನೆಯವರು. ಅವಾಗ ಹೆಂಗಿದ್ರು ಇವಾಗೂ ಹಂಗೆ ಅವರು. ಅದಕ್ಕೆ ಒಂದು ಸ್ವಲ್ಪ ನಾನು ಹಂಗೆ ಇರ್ತೀನಿ ಅಂತ ಬಿಲ್ಡಪ್ ಅಂತೆ. ಓ ಸಾಕು ಏನು ಕಲಿಬೇಕೈತೆ ಅಂತ. ಜಾಸ್ತಿ ಬಿಸಿಲಿದ್ದಾಗ ಇಷ್ಟೊಂದು ಗಾಳಿ ಬಿಡ್ತಾ ಬೀಸ್ಬಿಟ್ರೆ ಚೆನ್ನಾಗಿರುತ್ತೆ.
ಹೋದ್ರೆ ನಮ್ಮ ಮೇನ್ ರೋಡಲ್ಲಿ ಹೋಗೋದು ತುಂಬ ಕಷ್ಟ. ಡಡ್ಕ ಅಂತೀವಿ. ನಮ್ಮ ರೋಡಿಗೆ ಬಂದೋ ನಾವು ಮೇನ್ ರೋಡ್ ಬಿಟ್ಟು. ಏನು ಮಾಡ್ತಿದ್ದೆ ವಿಡಿಯೋ ಮಾಡ್ಕೊಂಡು ಕೊಡೋತಾನು ಬಾರ ವರ್ಷ ತೊಂದ್ರೆ ಇಲ್ಲ ಅವಳೆ ಮತ್ತೇನೆ ಹಾಂ ಅಯ್ಯೋ ನೀನೇನು ಹೇಳ್ದ ದೇವ್ರನೇ ನನಗೊಂದು ಗೊತ್ತಾಗಲಿಲ್ಲ. ಏನು ಹೇಳ್ದೆ ಅಂತ ನಂಗೆ ಅರ್ಥನೇ ಆಗಲಿಲ್ಲ. ಹ್ಞೂ ಅಯ್ಯೋ ಈಗಲೂ ಅರ್ಥ ಆಗಲಿಲ್ಲ. ಮನೆ ಹತ್ರ ಬಂದ್ರಿ ಜೋಳ ಕುಯ್ಕೊಂಬರಕ್ಕೆ ಹೋಗಿದ್ದ ಕಣವ. ನೀವು ಅಪ್ಪ ಇಲ್ಲೇ ನಿಂತಪ್ಪ ನನ್ನ ಆಗಲ್ಲ. ನೀವು ಓದ್ತೀರಾ ಹಂಗೆ ಇಲ್ಲಿ ಹೊಸ ಐತೆ ಅಲ್ಲಿ ಇವನು ಓದ್ತಾನಂಗೆ ಓದ್ತಾವನು. ಏನು ಬಿಡ್ಬೇಕಾ? ಬಿಟ್ರೆ ಇಲ್ಲಾಂದ್ರೆ ಅಲ್ಲಿ ಬಿಡೋತೀಯ ಹೋಗು. ನಾವು ಬಿಡಲ್ಲ. ನೋಡಿ ಫ್ರೆಂಡ್ಸ್, ನಾವು ಎಷ್ಟು ಕಷ್ಟ ಬಿದ್ದು ಕುಯ್ಕೊಂಬಂದ್ರೆ ಎಷ್ಟು ಖುಷಿಯಾಗಿ ತಿಂತೇವೆ ಅಂತ. ತಿಂದ್ರಿ ಏನೇ ಕರ್ಮಿ ಮೂತಿ ಹಿಂಗೆ ತೂರಿಸ್ಕೊಬಿಟ್ಟಿದ್ಯಾ ಹುಲ್ಲೊಳಿಕೆ. ಏನ ಮಾಡ್ತಿದ್ಯಾ ರಿಷಿ? ಏನು ಮಾಡ್ತಾ ಇದೀಯಾ? ಅದೇನು ತಗೊಂಡಿದ್ಯಾ? ಟೈರ್ ಏನಕ್ಕೆ ತಗೊಂಡಿದ್ಯೋ? ಟೈರ್ ಏನಕ್ಕೆ ತಗೊಂಡಿದ್ಯಾ? ಏನು ಅಂದರೆ ಟೈರ್ ಏನಕ್ಕೆ ತಗೊಂಡಿದ್ಯಾ ಅಂದೆ. ಏ ಸಾಕು ಕಣ ಯಶ, ಜಾಸ್ತಿ ಹಾಕ್ಬೇಡ ಸಾಕು ನೋಡು. ಹಂಗೆ ಹಾಕಿರಲ್ಲ ಕಾಲು ತಡಿಗೆ ತಳ್ಕೊಂತವೆ. ಸೈಡ್ಗೆ ಹಾಕಿ ಮಿಕ್ಕಿದ್ದು ನೋಡು ಹೆಂಗೆ ಮಾಡ್ತಾ ಇತ್ತಿದ್ದು. ಆಗೋಯ್ತಾ? ಇಷ್ಟೇನಾ? ಹೇಳಿ ಇವಾಗ ಚಿಕನ್ ಎಲ್ಲ ನನಗೆ. ರಾಜಿ ಮನೇಲಿ ಐತಾ? ರಾಜಿ ಮನೇಲಿ ಇದ್ರೆ ನನಗೆ ಕೊಡಲ್ವಲ್ಲ ರಾಜಿ. ಯಾಕೆ ಬೈತೀಯ? ಚಿಕನ್ ಕೊಡು ಅಂತ ಬೈತೀಯಾ? ಆಮೇಲೆ ಮ್ಯಾಗಿ ಸಾಂಬಾರು. ಈ ನನ್ನ ಮಗ ಒಬ್ಬ ಹೋಗ ಅತ್ಲಾಗ ಆಟ ಆಡು. ದನಿಗೆ ಹುಲ್ದೊಂದು ಹಾಕಿದ್ರೆ ಪ್ರಶಾಂತವಾಗಿ ಕುತ್ಕೊಂಡು ಮನ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ. ಹುಲ್ಲು ದನಿಗೆ ಹುಲ್ಲು ಹಾಕಿದ್ರೆ ಮನ್ಸಿಗೆ ನೆಮ್ಮದಿ. ಅದು ತಿಂತ ಅಲ್ವಾ? ನೋಡಲ್ಲ ಹೆಂಗೆ ತಿಂತವೆ. ಬೇಡ 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 ನಾನೇ ತಗೊಳ್ತೀನಿ. ನೋಡಿ ಆಚೆ ಆಚೆ ಬಾರೆ. ಹ್ಞೂ ತೊಳ್ತೊ ಶಕ್ತಿಮಾನ್ ತೊಳು ತಳ್ಳಲೇ ಇದನ್ನು ತೊಳು. ಹಾಂ ತೊಳು
ತೊಳು ಐಸ ಹಾಂ ಅಷ್ಟೇ ಫ್ರೆಂಡ್ಸ್ ಈ ಲಾಗು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗುಡ್ ನೈಟ್ ಹೇಳ್ಬಿಡು. ಬಾಯ್ ಗುಡ್ ನೈಟ್ ಬಾಯ್ 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 ಗುಡ್ ನೈಟ್ ಗುಡ್ ನೈಟ್